ಹಿರಿಯ ಕಾಂಗ್ರೆಸ್ ಶಾಸಕರು ರಾಜಕೀಯ ಮುತ್ಸದ್ದಿ ಶಾವನೂರು ಶಿವಶಂಕರಪ್ಪನವರು ನಮ್ಮನ್ನು ಅಗಲಿ ಇವತ್ತಿಗೆ 11 ದಿವಸ ಆಗಿದೆ. ಇವತ್ತು ಅವರಿಗೆ ಅವರ ಅಭಿಮಾನಿಗಳು ಮತ್ತು ಕುಟುಂಬಸ್ಥರು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ನಗರದಾದ್ಯಂತ ದಾವಣಗೆರೆ ನಗರದಾದ್ಯಂತ ದೊಡ್ಡ ದೊಡ್ಡ ಬಂಟಿಂಗ್ಸ್ಗಳನ್ನು ಹಾಕಿರುವಂಥದ್ದು. ಅವರಿಗೆ ನುಡಿ ನಮನ ಸಲ್ಲಿಸಲಿಕ್ಕೆ ದೊಡ್ಡ ದೊಡ್ಡ ಬಂಟಿಂಗ್ಸ್ಗಳನ್ನು ಹಾಕಿರುವಂಥದ್ದು. ಅದೇ ರೀತಿ ಅವರ GSM ಸ್ನೇಹ ಬಳಗ ಅನ್ನುವಂಥವ್ರು ಅವರೆಲ್ಲರೂ ಒಗ್ಗಟ್ಟಾಗಿ ಸೇರಿ ಅವರ ಪ್ರತಿಮೆಯನ್ನು ರೆಡಿ ಮಾಡಿರುವಂಥದ್ದು. MCCB ಬ್ಲಾಕ್ನಲ್ಲಿ ಈ ಮೂರ್ತಿಯನ್ನು ರೆಡಿ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಜೊತೆಗೆ ಅದರ ಪಕ್ಕದಲ್ಲಿ ಅವ್ರನ್ನ ನೆನಪಿಸುವಂಥ ಅವರ ಬಾಲ್ಯ ಜೀವನದ ಫೋಟೋಗಳನ್ನು ಹಾಕಿ ಅಳವಡಿಸಿ ಅವರನ್ನ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅವರಿಗೆ ಇವತ್ತು ಶಿವಗಣಾರಾಧನೆಯನ್ನು ಮಾಡಲಿಕ್ಕೆ ಇಟ್ಕೊಂಡಿರುವಂಥದ್ದು. ಜೊತೆಗೆ ನುಡಿ ನಮನವನ್ನು ಸಲ್ಲಿಸಿರುವಂಥದ್ದು. ಈ ಸ್ನೇಹ ಬಳಗದವರು ಅವರ ಮೇಲೆ ಎಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ರು, ಅವರ ಬಗ್ಗೆ ಅಪಾರ ಅಭಿಮಾನದ ಹಿನ್ನೆಲೆಯಲ್ಲಿ ಅವರ ಮನೆಯ ಕೂಗಳತಿಯ ದೂರದಲ್ಲಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿರುವಂಥದ್ದು. ಅದಕ್ಕೆ ಎಷ್ಟು ಸಮಯವನ್ನು ತಗೊಂಡ್ರು, ಏನೆಲ್ಲ ಶ್ರಮ ವಹಿಸ್ತಿದ್ದಾರೆ ಅಂತೇಳಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ದಾವಣಗೆರೆ ನಗರದಾದ್ಯಂತ ಇವತ್ತು ಅವರಿಗೆ ಶಾವನೂರು ಶಿವಶಂಕರಪ್ಪನವರಿಗೆ ನುಡಿ ನಮನ ಸಲ್ಲಿಸಲಿಕ್ಕೆ ಸಿದ್ಧವಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ನುಡಿ ನಮನ ಸಲ್ಲಿಸ್ತಾರೆ. ಈಗ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅವರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ. ಸರ್, ಈಗ ಈ ಕಂಚಿನ ಏನು ಪ್ರತಿಮೆಯನ್ನು ಮಾಡಿದ್ರಿ, ಯಾವುದ್ರಲ್ಲಿ ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ? ಫೈಬರ್ ಮೆಟೀರಿಯಲ್ ಮಾಡಿದ್ದೇವೆ. ಪೂಜಾ ತಂದೆಯವರಾದ ಶಾವನೂರು ಶಿವಶಂಕರಪ್ಪರವರು ಎಲ್ಲ ಸಮಾಜ ಬಾಂಧವರಿಗೂ ಭಾರಿ ಬೇಕಾದವರು, ಉತ್ತಮ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಶಿಕ್ಷಣ ಸಂಸ್ಥೆಯಲ್ಲೂ ಹೆಚ್ಚಿನ ಆದ್ಯತೆ ನೀಡಿ ಎಲ್ಲರಿಗೂ ಒಂದೇ ಸಮಾನದಿಂದ ನೋಡ್ಕೊತಾ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸರ್, ನಿಮ್ಗೆ ಎಷ್ಟು ಅವ್ರು ನಿಮ್ಮನ್ನು ಅಗಲಿ ಇವತ್ತಿಗೆ 11 ದಿವಸ ಆಯ್ತು, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರು? ಸರ್, ಏನೇ ಇದ್ರೂ ನಾವು ಒಂದು ಏನೇ ಸಣ್ಣದಾಗಲಿ ದೊಡ್ಡದಾಗಲಿ ಕೆಲಸ ಇದ್ರು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರು ಬಂದಿದ್ದೀವಿ ಅಂತ ತಕ್ಷಣ ಏನೇ ಇದ್ರೂ ಅದನ್ನು ಬಗೆಹರಿಸ್ಕೊಡ್ತಾ ಇದ್ರೆ ಅದು ಆಯಿತು ಅಂತಲೇ ಕೆಲಸನೇ. ಆ ಮಟ್ಟಿಗಿದ್ರು ಅವ್ರು ಯಾರೇ ಬಂದವ್ರಿಗಾದ್ರೂ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು, ಯಾರಿಗೂ ಬಂದವ್ರಿಗೆ ಇಲ್ಲ ಅಂತ ಹೇಳ್ತಿದ್ದಿಲ್ಲ. ಇವಾಗ ಏನಾಗಿದೆ ಅಂತ ನಮಗೀಗ ಮನೆಗೆ ಹೋದಾಗ ಸ್ವಲ್ಪ ನಮಗೊಂದು ಯಜಮಾನ್ರಿಲ್ಲ, ದೊಡ್ಡವರಿಲ್ಲ ಅನ್ನೋದೊಂದು ಕೊರತೆ ಅನ್ನೋದೊಂದು ಕಾಡ್ತಿದೆ. ಆ ಯಜಮಾನ್ರ ಕೊರತೆನ ಮುಂಬರೋ ದಿನಗಳಲ್ಲಿ ನಮ್ಮ ಸಚಿವರಾದಂಥವ್ರು ಮಲ್ಲಿಕಾರ್ಜುನ ಅವರು ನಿಭಾಯಿಸ್ತಾರೆ ಅಂತ ಅಂದ್ಬಿಟ್ಟು ನಮ್ಮೆಲ್ಲ ಆಸೆ. ಶಾವನೂರು ಶಿವಶಂಕರಪ್ಪನವರು ಕೊಡಗೈ ದಾನಿಯಾಗಿದ್ದರು. ಯಾರೇ ಹೋದರೂ ಕೂಡ ಅವರ ಮನೆ ಬಾಗಿಲಿಗೆ ಹೋದರೆ ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದರು. ಅವ್ರನ್ನ ಕಳೆದುಕೊಂಡು ನಾವು ಮನೆಯಲ್ಲಿ ಯಜಮಾನನಿಲ್ಲದ ಮನೆಯಂತಾಗಿದೆ, ಮುಂದೆ ಅವರ ಸ್ಥಾನವನ್ನು ಯಾರು ತುಂಬ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ದಾವಣಗೆರೆ ನಗರಾದ್ಯಂತ ಈಗ ಬಂಟಿಂಗ್ಸ್ಗಳನ್ನು ಹಾಕಿ ಅವರಿಗೆ ನುಡಿ ನಮನ ಸಲ್ಲಿಸಲಿಕ್ಕೆ ಸಿದ್ಧವಾಗಿರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನುಡಿ ನಮನ ಸಲ್ಲಿಸಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ದಾವಣಗೆರೆ.